ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ನಿನ್ನ ಕಣ್ಣೀರು ಒರೆಸುವ ಕಾಲ ಬಂತು. ನಿನ್ನ ಬದುಕಿನ ಕತ್ತಲೆ ಮುಗಿದು ಪ್ರಕಾಶಮಾನವಾದ ಭಾಗ್ಯದ ಬಾಗಿಲು ತೆರೆಯುವ ಮಹಾಕ್ಷಣ ಹತ್ತಿರ ಬಂದಿದೆ. ಸ್ವತಃ ಸಾಯಿಬಾಬಾರವರೇ ನಿನ್ನ ನೋವು ಕೇಳಿ ನಿಮಗಾಗಿ 3 ದಿವ್ಯ ವರಗಳನ್ನು ಕಳುಹಿಸಿದ್ದಾರೆ. ಹೌದು, ಇದು ಸಾಮಾನ್ಯ ಸಂದೇಶವಲ್ಲ. ಇದು ನಿನ್ನ ಇಡೀ ಜೀವನವನ್ನೇ ಬದಲಿಸುವ ರಹಸ್ಯ ಸಂಕೇತವಾಗಿದೆ. ಇಂದಿನ ಈ ಅತ್ಯಂತ ವಿಶೇಷ ವಿಡಿಯೋದಲ್ಲಿ ಬಾಬಾ ನಿಮಗಾಗಿ ಕಳುಹಿಸಿದ ಆ 3 ಅದ್ಭುತ ವರಗಳು ಯಾವುವು ಮತ್ತು ಅವು ನಿನ್ನ ಜೀವನದಲ್ಲಿ ಹೇಗೆ ಪವಾಡಗಳನ್ನು ಸೃಷ್ಟಿಸಲಿವೆ ಎಂಬುದನ್ನು ನಾನು ವಿವರವಾಗಿ ಹೇಳುತ್ತೇನೆ. ನಿಮ್ಮ ಮೇಲೆ ಬಾಬಾರ ದಿವ್ಯ ಆಶೀರ್ವಾದ ಮಳೆ ಸುರಿಯಲಿದೆ. ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಬಾಬಾರವರು ಭಕ್ತರೆಂದು ನಮಗೆ ತಿಳಿದಿದೆ. ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟಿನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವ ಮೂಲಕ ಈ ಸಂದೇಶವನ್ನು ಪಡೆದುಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಬಾರ ದಿವ್ಯ ಆಶೀರ್ವಾದ ಎಲ್ಲರಿಗೂ ತಲುಪಲಿ. ಈಗ ಬಾಬಾ ನಿಮಗಾಗಿ ಕಳುಹಿಸಿರುವ ಆ 3 ರಹಸ್ಯ ದಿವ್ಯ ವರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯ ವರ, ಅಕ್ಷಯ ಧನದ ಹರಿವು ಮತ್ತು ಮಹಾಲಕ್ಷ್ಮಿಯ ಕೃಪೆ. ಇದುವರೆಗೆ ಆರ್ಥಿಕ ಸಂಕಷ್ಟಗಳಿಂದ ನೊಂದು ಬೆಂದು ಹೋಗಿದ್ದ ನಿನ್ನ ಹೃದಯ ಇನ್ಮುಂದೆ ಸಾಲ ಮುಕ್ತವಾಗಿ ಹಕ್ಕಿಯಂತೆ ಹಗುರವಾಗಲಿದೆ. ಬಾಬಾರ ಕೃಪೆಯಿಂದ ನಿನ್ನ ಕೈ ಸೇರದೆ ನಿಂತು ಹೋಗಿದ್ದ ಹಣ ಈಗ ಸಾಗರದಂತೆ ಹರಿದು ಬರಲಿದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ನಿರಂತರ ನಷ್ಟ ಅನುಭವಿಸುತ್ತಿದ್ದರೆ ಇನ್ನು ಮುಂದೆ ಅಡೆತಡೆಗಳೆಲ್ಲ ನಾಶವಾಗಿ ದೊಡ್ಡ ಯಶಸ್ಸು ಮತ್ತು ಹಣದ ಮಳೆ ನಿನ್ನದಾಗುತ್ತದೆ. ನಿನ್ನ ಮನೆಯಲ್ಲಿ ಕುಬೇರನ ಖಜಾನೆ ತುಂಬಿ ತುಳುಕಲಿದೆ. ಕೇವಲ ಹಣ ಅಷ್ಟೇ ಅಲ್ಲ, ದಾನ ಧರ್ಮ ಮಾಡುವಷ್ಟು ದೊಡ್ಡ ಮನಸ್ಸು ಮತ್ತು ಸಮಾಜದಲ್ಲಿ ಗೌರವವೂ ಸಿಗಲಿದೆ. ಇದು ಕೇವಲ ಹಣದ ಲಾಭ ಮಾತ್ರವಲ್ಲ, ಇದು ನಿನ್ನ ಪಾರಮಾರ್ಥಿಕ ಲಾಭಕ್ಕೂ ದಾರಿಯಾಗುತ್ತದೆ. ಬಾಬಾ ಮೇಲೆ ಭಾರ ಹಾಕಿ ಶ್ರದ್ಧೆ ಮತ್ತು ತಾಳ್ಮೆಯಿಂದ ಇರಿ. ಎರಡನೆಯ ವರ, ಅಭೇದ್ಯ ದಿವ್ಯ ರಕ್ಷಾ ಕವಚ. ಈ ಸಂದೇಶ ಕೇವಲ ಆಶೀರ್ವಾದವಲ್ಲ, ಇದು ಮಹಾವೀರ ಹನುಮಂತನ ಸುರಕ್ಷಾ ಕವಚ. ನಿನ್ನ ಪ್ರಗತಿಯನ್ನು ಸಹಿಸದೆ ನಿನಗೆ ದ್ರೋಹ ಬಗೆಯಲು ಹೊಂಚು ಹಾಕುತ್ತಿದ್ದ ಶತ್ರುಗಳು ಇನ್ನು ಮುಂದೆ ತಾವೇ ತೋಡಿದ ಜಾಲದಲ್ಲಿ ತಾವೇ ಬಿದ್ದು ಸರ್ವನಾಶವಾಗುತ್ತಾರೆ. ಬಾಬಾರ ಅಭೇದ್ಯ ಕವಚ ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಕಣ್ಣೀರಿನಿಂದ ಸದಾ ಕಾಯುತ್ತಿದೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ರಾಮಶಕ್ತಿ ನಿನ್ನ ಕೈ ಸೇರಿದೆ. ನಿನ್ನ ಬೆನ್ನ ಹಿಂದೆ ಬಾಬಾ ಮತ್ತು ಹನುಮಂತ ನಿಂತಿದ್ದಾರೆ. ಯಾರು ನಿನಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ. ಧೈರ್ಯದಿಂದ ಮುನ್ನಡಿ. ವರ 3, ದಿವ್ಯ ಖಜಾನೆಯ ಬಾಗಿಲು ಮತ್ತು ಮನೆಯಲ್ಲಿ ಗಂಗೆಯಂತಹ ಪಾವಿತ್ರ್ಯ. ಆ ರಹಸ್ಯ ದಿವ್ಯ ಬಾಗಿಲು ಅಥವಾ ಖಜಾನೆ ಏನೆಂದು ಇವಾಗ ತಿಳಿದುಕೊಳ್ಳೋಣ. ಬಾಬಾ ತನ್ನ ಭಕ್ತರಿಗೆ ಮಾತ್ರ ನೀಡುವ ದಿವ್ಯ ಐಶ್ವರ್ಯ ಮತ್ತು ಮನಸ್ಸಿನ ಶಾಂತಿಯ ಖಜಾನೆ ನಿನಗಾಗಿ ತೆರೆಯುತ್ತಿದೆ. ಕೇವಲ ಹಣ ಅಷ್ಟೇ ಅಲ್ಲದೆ, ಹಣದ ಸಮಸ್ಯೆಯಿಂದಾಗಿ ಮುರಿದು ಬೀಳುತ್ತಿದ್ದ ಕುಟುಂಬದ ಸಂಬಂಧಗಳಲ್ಲಿ ಮತ್ತೆ ಅಮೃತದಂತಹ ಪ್ರೀತಿ ಮತ್ತು ಅಚಲವಾದ ವಿಶ್ವಾಸ ಮೂಡುತ್ತದೆ. ಒಡೆದ ಕುಟುಂಬಗಳು ಒಂದಾಗುತ್ತವೆ. ನಿನ್ನ ಮನೆಯ ಮೂಲ ಮೂಲೆಗಳಲ್ಲಿದ್ದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಗಂಗೆಯಂತಹ ಪಾವಿತ್ರ್ಯ, ಪೂಜೆ, ಭಜನೆ, ಘಂಟಾನಾದಗಳು ಮೊಳಗಲಿವೆ. ಸುಖ ಶಾಂತಿಯ ಸಾಗರವೇ ಹರಿಯಲಿದೆ. ಒಳ್ಳೆಯ ನೆಮ್ಮದಿಯ ನಿದ್ರೆ ನಿನ್ನದಾಗುತ್ತದೆ. ಈ ವರಗಳನ್ನು ಪಡೆಯುವುದು ಹೇಗೆ? ಭಕ್ತರೇ, ಇಷ್ಟೊಂದು ದೊಡ್ಡ ಆಶೀರ್ವಾದಗಳನ್ನು ಪಡೆಯಲು ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಬಾಬಾರವರು ಹೇಳಿದಂತೆ ಶ್ರದ್ಧಾ ಮತ್ತು ತಾಳ್ಮೆ ನಿಮ್ಮ ಬದುಕಿನ ಮಂತ್ರವಾಗಲಿ. ದಿನಕ್ಕೆ ಕನಿಷ್ಠ 108 ಬಾರಿ ಓಂ ಸಾಯಿರಾಮ್ ಎಂದು ಜಪಿಸಿ. ನಿಮ್ಮ ಆಹಾರದ ಸ್ವಲ್ಪ ಭಾಗವನ್ನು ಪ್ರಾಣಿಗಳಿಗೆ ಅಥವಾ ಹಸಿದವರಿಗೆ ದಾನ ಮಾಡಿ. ಆಹಾರವನ್ನು ಸೇವಿಸುವ ಮುನ್ನ ಬಾಬಾರವರನ್ನು ಸ್ಮರಿಸಿ. ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ದ್ವೇಷ ಬೇಡ. ನಿಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಆಗ ಬಾಬಾ ನಿಮ್ಮ ಜೊತೆಗಿದ್ದಾರೆ. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಕಾಯುತ್ತಾರೆ. ಎಚ್ಚರಿಕೆ ಮತ್ತು ಜವಾಬ್ದಾರಿ. ಭಕ್ತರೇ, ಇಷ್ಟೊಂದು ದೊಡ್ಡ ಆಶೀರ್ವಾದ ಮತ್ತು ಧನಲಾಭ ಸಿಕ್ಕ ಮೇಲೆ ನಿನ್ನ ಮೇಲೂ ದೊಡ್ಡ ಜವಾಬ್ದಾರಿ ಇರುತ್ತದೆ. ಬಾಬಾ ಹೇಳಿದ್ದಾರೆ, ನಿನ್ನ ಶಕ್ತಿಯನ್ನು ನಕಾರಾತ್ಮಕ ವಿಷಯಗಳಿಗೆ ವ್ಯರ್ಥ ಮಾಡಬಾರದು. ಚಟಗಳಿಗೆ ಬಲಿಯಾಗಬಾರದು. ಅಹಂಕಾರವನ್ನು ರೂಢಿಸಿಕೊಳ್ಳಬಾರದು. ನಿನ್ನ ಮನಸ್ಸು, ಮಾತು ಮತ್ತು ಕರ್ಮಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಯಾವುದೇ ಸ್ವಾರ್ಥವಿಲ್ಲದೆ ಕಷ್ಟದಲ್ಲಿರುವ ಇತರ ಜನರಿಗೆ ಸಹಾಯ ಮಾಡಬೇಕು ಮತ್ತು ಮನಸ್ಸಿನಲ್ಲಿ ಕರುಣೆಯನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಈ ಅಖಂಡ ಆಶೀರ್ವಾದ ನಿನ್ನ ಜೀವನದಲ್ಲಿ ಸ್ಥಿರವಾಗಿ ಉಳಿಯುತ್ತದೆ. ಮಗುವೆ, ನಿನ್ನ ಜೀವನದ ಕಥೆಯಲ್ಲಿ ಅತಿ ದೊಡ್ಡ ತಿರುವು ಬರಲಿದೆ. ನಿಮ್ಮ ಅತ್ಯುತ್ತಮ ಕ್ಷಣ ಹತ್ತಿರದಲ್ಲಿದೆ. ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಪರಿಸ್ಥಿತಿಗಳು ಬದಲಾಗುವುದನ್ನು ನೀವೇ ನೋಡುತ್ತೀರಿ. ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ.
ಹತಾಶೆಗೊಳ್ಳಬೇಡಿ. ನಿಮ್ಮ ಹಣೆಯ ಬರವನ್ನು ಬದಲಾಯಿಸುವ ಪ್ರಕ್ರಿಯೆಯು ಈಗಾಗಲೇ ಪ್ರಾರಂಭವಾಗಿದೆ. ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಆಸೆಯನ್ನು ಖಚಿತವಾಗಿಯೂ ನಾನು ಈಡೇರಿಸುತ್ತೇನೆ. ನೀನು ಸಂಪೂರ್ಣ ಶ್ರದ್ಧೆಯಿಂದ ಓಂ ಸಾಯಿರಾಮ್ ಎಂದು ಸ್ಮರಿಸಿ ಧರ್ಮದ ಹಾದಿಯಲ್ಲಿ ನಡೆದರೆ ನಿನ್ನ ಬಡತನ, ಸಾಲ ಹಾಗೂ ಕಣ್ಣೀರಿನ ದಿನಗಳು ಕೊನೆಗೊಂಡು ಅಪಾರ ಧನ, ಧಾನ್ಯ ಮತ್ತು ನೆಮ್ಮದಿ ನಿನ್ನದಾಗುತ್ತದೆ. ಈ ವಿಶೇಷ ಸಂದೇಶ ನಿಮಗಾಗಿ ಮತ್ತು ನಿಮ್ಮ ಆಪ್ತರಿಗಾಗಿ ಮಾತ್ರ. ಈ ವಿಡಿಯೋದ ಲಿಂಕ್ ಅನ್ನು ಈಗಲೇ ನಿಮ್ಮ ಆಪ್ತರೊಂದಿಗೆ, ಪ್ರೀತಿ ಪಾತ್ರರೊಂದಿಗೆ, ಕುಟುಂಬದವರಿಗೆ ಮತ್ತು ಇತರ ಸಾಯಿ ಭಕ್ತರಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಹಂಚಿಕೊಳ್ಳಿ. ಅಂದರೆ ಶೇರ್ ಮಾಡಿ. ಬಾಬಾರ ಈ ದಿವ್ಯ ಸಂದೇಶ ಎಲ್ಲರಿಗೂ ತಲುಪಲಿ. ಎಲ್ಲರ ಕಷ್ಟಗಳು ದೂರವಾಗಲಿ. ನೀನು ಒಬ್ಬಂಟಿಯಲ್ಲ, ನಾನು ನಿನ್ನ ಜೊತೆಗಿದ್ದೇನೆ. ಸದಾ ನಗುಮುಖದಿಂದ ಇರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತ ಸಾಯಿ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.